ಹೆಲೋ ಫ್ರೆಂಡ್ಸ್ ಇದನ್ನ ನಾನು ನ್ಯೂ ಕ್ರೋಶಾ ಕುಚು ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಮಾಡೋದು ಹೇಗೆ ಅಂತ ನಾನು ಹಾಗೇನೆ ವಿಡಿಯೋನಲ್ಲಿ ತೋರಿಸ್ತಾ ಹೇಳ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಏನು ಪ್ರಾಬ್ಲಮ್ ಬಂದರೆ ನಾವು ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ನಾನು ಡಿಸೈನನ್ನು ತೋರಿಸಿದ್ದೀನಿ. ಇದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ನಾನು ಗ್ರೀನ್ ಕಲರ್ ಥ್ರೆಡ್ಡನ್ನು ಅರಳೆಯಲ್ಲಿ ತೊಗೊಂಡಿದ್ದೀನಿ, ಅದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಇದನ್ನು ಸ್ಯಾಂಪಲ್ ಪೀಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವು ಗಂಟು ಹಾಕ್ಕೊಂಡಿರೋ ದಾರ ಬ್ಯಾಕ್ ಸೈಡ್ಗೆ ಬರಬೇಕು, ನಾಟ್ ಬಂದ್ಬಿಟ್ಟು ಅದನ್ನು ನಾವು ಬ್ಯಾಕ್ ಸೈಡ್ಗೆ ಇಟ್ಕೊಂಡು ನಾವು ಮೊದಲು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ, ಸಿಂಗಲ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಅದಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗೋಣ. ಚೈನನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಫಸ್ಟು 2 ಚೈನ್ ಹಾಕ್ಕೊಂಡು ನಾನು ನೀಡಲ್ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. 1 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ, ಡಬಲ್ ಕ್ರೋಶವನ್ನು ನಾನು ತೊಗೊತಾ ಇದ್ದೀನಿ 1 ಟೈಮ್. 2ಕ್ಕೆ 1 ಮತ್ತು 2ರಿಂದ 1 ಈ ಥರ ನಾವು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ನೋಡಿ, ಲಾಕನ್ನು ಮಾಡ್ಕೊತಿದ್ದೀನಿ. ಡಬಲ್ ಕ್ರೋಶವನ್ನು 1 ಟೈಮ್ ತೊಗೊಂಡಿದ್ದೀನಿ. 1 ಟೈಮ್ ತೊಗೊಂಡಿದ್ದ ನಂತರ ನೋಡಿ, ಕಾಣಿಸ್ತಿದೆಯಲ್ಲ, ಡಬಲ್ ಕ್ರೋಶ 1 ಟೈಮ್ ತೊಗೊಂಡಿದ್ದೀನಿ. ಇವಾಗ ಬೀಡನ್ನು ಹಾಕ್ಕೊಳ್ಳೋಣ. ಮೊದಲು 2 ಚೈನ್ ಹಾಕ್ಕೊತಾ ಇದ್ದೀನಿ. ನೋಡಿ, 2 ಚೈನ್ ಹಾಕ್ಕೊಂಡಿದ ನಂತರ ನಾವು ಸೂಜಿನ 1 ಟೈಮ್ ಸೂಜಿ ಮೇಲೆ ದಾರವನ್ನು ತಗೊಂಡು, ಇಲ್ಲಿ ಸ್ಪೇಸ್ ಇದೆ ಮಧ್ಯೆ, ನಾವು ಡಬಲ್ ಕ್ರೋಶ ಮಾಡಿರೋ ಜಾಗದಲ್ಲಿ ಅಲ್ಲಿ ನಾವು ಡಬಲ್ ಕ್ರೋಶವನ್ನು ನಾವು ಇಲ್ಲಿ ನೀಡಲ್ ಮೇಲೆ ತೊಗೊಂಡು ಡಬಲ್ ಕ್ರೋಶ ಮಾಡಿಕೊಂಡು ಅದು ಲಾಕ್ ಮಾಡಬೇಕು. ಬಟ್ ಇಲ್ಲಿ ನಾವು ಡಬಲ್ ಕ್ರೋಶವನ್ನು ತೊಗೊಂಡು ಲಾಕ್ ಮಾಡೋದಿಲ್ಲ. ಮತ್ತೆ ಅಗೇನ್ ನೀಡಲ್ ಮೇಲೆ ದಾರವನ್ನು ತೊಗೊಂಡು ನಾವು ಮತ್ತೆ ಆ ಸ್ಪೇಸ್ನಲ್ಲಿ ನೀಡಲ್ನ ತೋರಿಸ್ಬೇಕು. ಮತ್ತು ಅಗೇನ್ ನಾವು ಇದನ್ನು ಲಾಕ್ ಮಾಡೋದಲ್ಲ. ಇದೇ ರೀತಿ ನಾನಿಲ್ಲಿ ಫಸ್ಟ್ ಟೈಮ್ ಮಾಡೋದ್ರಿಂದ ಇಲ್ಲಿ ನಾನು 3 ಟೈಮ್ ಇದೇ ರೀತಿ ಡಬಲ್ ಕ್ರೋಶವನ್ನು 3 ಟೈಮ್ ತೊಗೊತೀನಿ, ಬಟ್ ಲಾಕ್ ಮಾಡೋದಿಲ್ಲ. 3 ಟೈಮ್ ತೊಗೊಂಡಿದ ನಂತರ ಅಟ್ ಎ ಟೈಮ್ ನಾವು 3 ಟೈಮ್ ತೊಗೊಂಡಿದ್ದ ಡಬಲ್ ಕ್ರೋಶವನ್ನು ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಒಂದೇ ಸಲ ನಾವು 3 ಸರಿ ತೊಗೊಂಡ್ರೋ ಡಬಲ್ ಕ್ರೋಶವನ್ನು ನಾವು ನೀಡಲ್ ಪಾಸ್ ಮಾಡ್ಕೋಬೇಕು. 3 ಸರಿ ತೊಗೊಂಡ್ರೋ ದಾರದೊಳಗಡೆ ನಾವಿಲ್ಲಿ ನೀಡಲ್ ಮೌತ್ನ ಮೂಲಕ ನಾವು ಲಾಕ್ ಮಾಡ್ಕೋಬೇಕು. ನೀಡಲ್ ಪಾಸ್ ಮಾಡಿದ ನಂತರ 1 ಟೈಮ್ ನಾವು ಅದನ್ನು ಲಾಕ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ, ಒಂದು ಚಿಕ್ಕದಾಗಿರೋ ಡಿಸೈನ್ ಕ್ರಿಯೇಟ್ ಆಗಿದೆ. ನಂತರ ನಾವು ಅದನ್ನು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡ್ ತೋರಿಸಿದ್ನಲ್ಲ, ಅದನ್ನು ನಾವು ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು, ಇನ್ಸರ್ಟ್ ಮಾಡ್ಕೋಬೇಕು. ಸ್ಮಾಲ್ ಬೀಡನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನಾವು ಒಂದ್ಸರಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದ್ಸರಿ ಬೀಡ್ ಲಾಕ್ ಮಾಡಿದ ನಂತರ ನೀಡಲ್ ಮೇಲೆ ದಾರ ತಗೊಂಡು ನಾವು ಅದನ್ನು ಡಬಲ್ ಕ್ರೋಶ ಮಾಡೋ ರೀತಿ ನಾವು ಅದು ಸ್ಪೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದರೆ ನಾವಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನೀಡಲನ್ನು ಮೇಲ್ಭಾಗ ಮಾಡಿದ್ರೆ ಡಬಲ್ ಕ್ರೋಶ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. 2ರಿಂದ 1 ಟೈಮ್ ಮತ್ತು 2ರಿಂದ 1 ಟೈಮ್ ಈ ಥರ ಡಬಲ್ ಕ್ರೋಶವನ್ನು ಮಾಡಿದ ನಂತರ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಮಧ್ಯ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ. ಈಗ ಮತ್ತೆ ನಾವು ನೀಡಲ್ ಮೇಲೆ 2 ಸರಿ 2 ಟೈಮ್ ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಮತ್ತೆ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅಲ್ಲಿ ನಾವು ಎಗೇನ್ ಈಗ 1 ಟೈಮ್ ಮಾಡಿದ್ನಲ್ಲ, ಅದೇ ರೀತಿ ನಾನು ಅಲ್ಲಿ ಸ್ಪೇಸ್ ಇರಲಿಲ್ಲ ಅಂತ 3 ಟೈಮ್ ಮಾಡಿದೆ. ಅಂದರೆ ಡಬಲ್ ಕ್ರೋಶ 3 ಟೈಮ್ ತೊಗೊಂಡೆ, ಬಟ್ ಅಲ್ಲಿ ಲಾಕ್ ಮಾಡಲಿಲ್ಲ. ಇಲ್ಲಿ ನಾನು ಡಬಲ್ ಕ್ರೋಶವನ್ನು 4 ಟೈಮ್ ತೊಗೊತೀನಿ. ಅಂದರೆ ಅಟ್ ಎ ಟೈಮ್ ನಾವು 4 ಟೈಮ್ ತೊಗೋಬೇಕು. ಹಾಗೆ ತೊಗೋಬೇಕು, ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು, ಮತ್ತೆ ಸ್ಪೇಸ್ನಲ್ಲಿ ತೂರಿಸಿ ಮತ್ತೆ ಲಾಕನ್ನು ಮಾಡ್ಕೋಬಾರ್ದು. ಇದೇ ರೀತಿ ನಾವು 4 ಸರಿ ಮಾಡಾದ ನಂತರ ಒಟ್ಟಿಗೆ ನಾವು ನೀಡಲನ್ನು ದಾರವನ್ನು ಪಾಸ್ ಮಾಡಿ ನಾವು ಅಲ್ಲಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಮೊದಲು ಸ್ಪೇಸ್ ಇರೋದಿಲ್ಲ ಸ್ಟಾರ್ಟಿಂಗ್ ಅಂತೇಳಿ ನಾನು 3 ಟೈಮ್ ತೊಗೊಂಡಿದ್ದೆ. ಇಲ್ಲಿ ಸೆಕೆಂಡ್ ಟೈಮ್ ಸ್ಪೇಸ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ನಾನು 4 ಟೈಮ್ನ ನಾನು ಅಟ್ ಎ ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು 4 ಟೈಮ್ ಮಾಡ್ಕೊಂಡಾದ ನಂತರ ನಾವು 1 ಟೈಮ್ ಲಾಕ್ ಮಾಡಿದ ನಂತರ ಸೇಮ್ ಮತ್ತೆ ಎಗೇನ್ ನಾವು ನೀಡಲ್ನ ಮೇಲೆ ಎತ್ಕೊಂಡು ನಾವು ನೀಡಲ್ ಒಳಗಡೆ ಪಾಸ್ ಮಾಡ್ಕೋಬೇಕು ಬೀಡನ್ನು. ನಂತರ ಎಗೇನ್ ನಾವು ರಿಪೀಟ್ ಮಾಡ್ತಾ ಹೋಗಬೇಕು ಡಿಸೈನ್ನ. ನೋಡಿ, ಮತ್ತೆ ಡಿಸೈನ್ ನಿಮಗೆ ಕ್ಲೀನಾಗಿ ಕಾಣಿಸ್ಲಿ, ಗೊತ್ತಾಗಲಿ ಅನ್ನೋದಕ್ಕೆ ಮತ್ತೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಅಗೇನ್ ನಾವು ಬೀಡ ಹಾಕಿದ ನಂತರ ನೀಡಲ್ ಮೇಲೆ ದಾರವನ್ನು 1 ಟೈಮ್ ತೊಗೋಬೇಕು. ಅಂದರೆ ಡಬಲ್ ಕ್ರೋಶವನ್ನು ಮತ್ತೆ ಮಾಡ್ಕೊತ ಹೋಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡಿದ ನಂತರ ನಾವಲ್ಲಿ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡಿದ ನಂತರ ನಮಗಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ನಾವಲ್ಲಿ ಡಬಲ್ ಕ್ರೋಶ ಮಾಡಬೇಕು, ಬಟ್ ಅದನ್ನು ಲಾಕ್ ಮಾಡಬಾರ್ದು. ಮತ್ತು ಎಗೇನ್ ನಾವು ಡಬಲ್ ಕ್ರೋಶ ಮಾಡಬೇಕು, ಬಟ್ ಲಾಕ್ ಮಾಡಬಾರ್ದು. ಇದೇ ರೀತಿ ನಾವು 4 ಟೈಮ್ ಅಥವಾ 5 ಟೈಮ್ ಮಾಡ್ಕೋಬೋದು. 4 ಟೈಮ್ ಸಾಕು ಅನಿಸುತ್ತೆ, ಯಾಕೆಂದರೆ ಅದರೊಳಗಡೆ ನಾವು ಥ್ರೆಡ್ಡನ್ನು ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನಿಲ್ಲಿ 4 ಟೈಮ್ ಮಾತ್ರ
ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅಟ್ ಎ ಟೈಮ್ ಡಬಲ್ ಕ್ರೋಶ 4 ಟೈಮ್ ಮಾಡಿದ ನಂತರ ಅಲ್ಲಿ ನಾನು ನೋಡಿ ದಾರವನ್ನು ನಿಧಾನವಾಗಿ ನಾವು ನೀಡಲ್ ಮೌತ್ ಮೂಲಕ ಲೆಫ್ಟ್ ಟು ರೈಟ್ ತೊಗೊತಾ ಇದ್ದೀವಿ. ನಂತರ 1 ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. 1 ಟೈಮ್ ಲಾಕ್ ಮಾಡಿದ ನಂತರ ಎಗೇನ್ ನಾವು ಥ್ರೆಡನ್ನು ಮೇಲೆ ಮಾಡಿ ನಾವಲ್ಲಿ ಮತ್ತೆ ಸ್ಮಾಲ್ ಬೀಡನ್ನು ತೊಗೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ದಾರದೊಳಗಡೆ ಇನ್ಸರ್ಟ್ ಮಾಡ್ಕೊಂಡಿದ ನಂತರ ನಾವು ಬೀಡ್ ಲಾಕನ್ನು ಮಾಡ್ಕೋಬೇಕು. ನೋಡಿ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಮಾಡಿದ ನಂತರ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ಎಗೇನ್ ನಾವು ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ನಾವು ಡಬಲ್ ಕ್ರೋಶ ಎಲ್ಲಿಗೆ ಬರುತ್ತೆ ನೀಡಲ್ ಅಲ್ಲ ಅದೇ ಜಾಗಕ್ಕೆ ನಾವು ಲಾಕನ್ನು ಮಾಡಿ ಲಾಕ್ ಅಂದರೆ ಡಬಲ್ ಕ್ರೋಶವನ್ನು ಮಾಡೋದಕ್ಕೆ ನಾವು ಅಲ್ಲಿಂದ ನೀಡಲ್ನ ಮೇಲ್ಭಾಗ ತೊಗೋಬೇಕು. ನೋಡಿ ಮೇಲಕ್ಕೆ ನೀಡಲ್ ತೊಗೊಂಡಿದ್ದೀನಿ. ಅಲ್ಲಿ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. 2ರಿಂದ 1 2ರಿಂದ 1 ಡಬಲ್ ಕ್ರೋಶ ಮಾಡಿದ ನಂತರ ಮತ್ತೆ 2 ಚೈನನ್ನು ಹಾಕ್ಕೋಬೇಕು. ಇದು ನಮಗೆ ಬೇಸ್ ಅಂತಲೇ ಹೇಳ್ಬೋದು. ಸೊ ಬೇಸ್ ನಿಮ್ಗೆ ಅರ್ಥ ಆಗಲಿ ಈ ಡಿಸೈನ್ನಲ್ಲಿ ಅಂತೇಳಿ ನಾನು ಎಗೇನ್ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇರೋದು. ಮತ್ತೆ ನಾವಲ್ಲಿ 2 ಚೈನ್ ಹಾಕಿದ ನಂತರ ಮತ್ತೆ ನಾವು 4 ಟೈಮ್ ತೊಗೊತಿದ್ದೀನಿ. 4 ಟೈಮ್ ಡಬಲ್ ಕ್ರೋಶವನ್ನು ತೊಗೊಂಡು ಅಟ್ ಎ ಟೈಮ್ ನಾವು ತೊಗೊಂಡ್ರೆ 4 ಟೈಮ್ ತೊಗೊಂಡ್ರೆ ಡಬಲ್ ಕ್ರೋಶವನ್ನು ನಾವು ಅಲ್ಲಿ ದಾರವನ್ನು ಒಟ್ಟಿಗೆನೆ ಲಾಕ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಒಟ್ಟಿಗೆನೆ ಲಾಕನ್ನು ಮಾಡ್ಕೋಬೇಕು. ನೋಡಿ 4 ಟೈಮ್ ಆಗಿದ ನಂತರ ನಾವು ಅದನ್ನು ದಾರವನ್ನು ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಟ್ ಎ ಟೈಮ್ ನಾವು ಅದನ್ನು ನೀಡಲ್ ಮೌತ್ನ ಮೂಲಕ ನಿಧಾನವಾಗಿ ತೊಗೋಬೇಕು. ಇಲ್ಲಾಂದರೆ ಮತ್ತೆ ನಮ್ಗೆ ಅದು ನೀಡಲ್ ಸ್ಕಿಪ್ ಆಗ್ತಾ ಇರುತ್ತೆ. ಅದರ ದಾರ ಕಂಪ್ಲೀಟಾಗಿ ಬರ್ತಾ ಇರಲಿಲ್ಲ ಅಂದರೆ ಮತ್ತೆ ನಾವು ಬ್ಯಾಕ್ ಹೋಗಿ ನೀಡಲ್ನ ತೆಗೆದು ನಿಧಾನವಾಗಿ ಮಾಡಬೇಕು. ಮತ್ತೆ 1 ಟೈಮ್ ಲಾಕ್ ಮಾಡಬೇಕು. 1 ಟೈಮ್ ಲಾಕ್ ಮಾಡಿದ ನಂತರ ನಾನು ಎಂಡಿಂಗ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟ್ ಮಾಡಿದ ನಂತರ ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಥ್ರೆಡ್ ಲಾಸ್ಟ್ಗೆ ಕಟ್ ಮಾಡಿ ಥ್ರೆಡ್ನ ನಾನು ನಾಟ್ ಹಾಕ್ತಾ ಇದ್ದೀನಿ. ಕೈಯಲ್ಲಿ ನಾಟ್ ಹಾಕೋದು ಬೇಡ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗಾಗಲೇ. ನೋಡಿ ಫಸ್ಟ್ ಬೇಸ್ ರೆಡಿ ಆಗಿದೆ. ಈ ಥರ ಇರೋದು, ಈ ಥರ ಕಾಣಿಸ್ತಾ ಇದೆ ನಿಮಗೆ ಡಿಸೈನು. ನೆಕ್ಸ್ಟ್ ನಾನು ಸೆಕೆಂಡ್ ಸ್ಟೆಪ್ನಲ್ಲಿ ಗ್ರೀನ್ಗೆ ಕಾಂಟ್ರಾಸ್ಟ್ ಪಿಂಕನ್ನು ತೊಗೊಂಡಿದ್ದೀನಿ. ಪಿಂಕನ್ನು ಎಗೇನ್ ನಾವು ಫಸ್ಟು ಸ್ಟೆಪ್ನಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು ಗ್ರೀನ್ ಮಾಡಿದ್ವಲ್ಲ ಅಲ್ಲೇ ಅದರೊಳಗಡೆ ನಾವು ನೀಡಲ್ನ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಒಂದು ಬೀಡಿಂದ ಒಂದು ಡಿಸೈನಿಂದ ಬೀಡ್ಗೆ ನಾವು 4 ಚೈನ್ ಹಾಕ್ಕೊಳ್ಬೇಕು. ನೋಡಿ ಸ್ಪೇಸ್ ಹೇಗೆ ಚೆಕ್ ಮಾಡೋಂತ ತೋರಿಸ್ತೀನಿ. ನೋಡಿ ಈ ಥರ ಚೆಕ್ ಮಾಡಿ 4 ಚೈನ್ನ ಹಾಕ್ಕೋಬೇಕು. ಅಲ್ಲಿ ನಾವು ನೀಡಲ್ ಲೆಫ್ಟ್ಗೆ ನಾವು ಲಾಕ್ ಮಾಡಬೇಕು, ರೈಟ್ಗೆ ಅಲ್ಲ. ನೀಡಲಲ್ಲ ಬೀಡ್ನ ಲೆಫ್ಟ್ಗೆ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ನ ರೈಟ್ಗೆ ಅಲ್ಲ ಲೆಫ್ಟ್ಗೆ ಲಾಕ್ ಮಾಡ್ಕೊತ ಹೋಗ್ಬೇಕು. ಇದೇ ರೀತಿ ಕಂಪ್ಲೀಟಾಗಿ ನಾವು 4 ಚೈನ್ ಹಾಕ್ಕೊತ ನಾವು ಬೀಡ್ನ ಲೆಫ್ಟ್ಗೆ ನಾವು ನೀಡಲ್ನ ಹಾಕಿ ಸಿಂಗಲ್ ಲಾಕನ್ನು ಮಾಡ್ಕೊತ ಹೋಗಬೇಕು. 4 ಚೈನ್ ತೊಗೋಬೇಕು. ಬೀಡ್ನ ಲೆಫ್ಟ್ಗೆ ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಅಲ್ಲಿ ಲೆಫ್ಟ್ಗೆ ನಾವು ಸಿಂಗಲ್ ಲಾಕನ್ನು ಮಾಡ್ಕೊತ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ಗೆ ಮಾಡ್ತಾ ಹೋಗಬೇಕು. 4 ಚೈನ್ ತೊಗೋಬೇಕು. ಬೀಡ್ನ ಲೆಫ್ಟ್ಗೆ ನಾವು ನಿಧಾನವಾಗಿ ಲಾಕನ್ನು ಮಾಡ್ಕೊತ ಹೋಗಬೇಕು. ಇದು ಸಿಂಪಲ್ ಸ್ಟೆಪ್ ಇದು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ಗೆ ನಾವು ಮಾಡ್ತಾ ಹೋಗಬೇಕು. 4 ಚೈನ್ ತೊಗೋಬೇಕು. ಬೀಡ್ನ ಪಕ್ಕದಲ್ಲಿ ಅಂದರೆ ಲೆಫ್ಟ್ ರೈಟ್ ಅಲ್ಲ ಲೆಫ್ಟ್ಗೆ ನಾವು ಲಾಕನ್ನು ಮಾಡ್ತಾ ಹೋಗಬೇಕು. ಸೊ ಇದನ್ನು ಮಾಡೋದಕ್ಕೆ ಏನಕ್ಕೆ ಅಂದರೆ ನೆಕ್ಸ್ಟ್ ಡಿಸೈನ್ನ ನಾವು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಈ ಸ್ಟೆಪ್ಪನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. 4 ಚೈನ್ ತೊಗೋಬೇಕು. 4 ಚೈನ್ನ ನಾವು ಅಲ್ಲಿ ಬೀಡ್ನ ಲೆಫ್ಟ್ ಭಾಗದಲ್ಲಿ ಲಾಕನ್ನು ಮಾಡ್ತಾ ಹೋಗಬೇಕು. ನೋಡಿ ನಿಮ್ಗೆ ಅರ್ಥ ಆಗಲಿ ಅಂತ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇನೇನಿಲ್ಲ. ಸೊ ಈ ಥರ 4 ಚೈನ್ನ ತೊಗೊಂಡು ನಾವು ಬೀಡ್ ಲಾಕನ್ನು ಬೀಡ್ನ ಪಕ್ಕದಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಾವು ಲಾಕ್ ಮಾಡ್ತಾ ಹೋಗಬೇಕು. ಇದೇ ರೀತಿ ಕಂಪ್ಲೀಟ್ ಡಿಸೈನ್ಗೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಲಾಕನ್ನು ಮಾಡ್ತಾ ಹೋಗಬೇಕು. 4 ಚೈನ್ ತೊಗೋಬೇಕು. 4 ಚೈನನ್ನು ಲಾಕ್ ಮಾಡ್ಕೋಬೇಕು. 4 ಚೈನ್ ಎಗೇನ್ ಬೀಡ್ ಲೆಫ್ಟ್ನಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಕಂಪ್ಲೀಟಾಗಿ ತೋರಿಸ್ತೀನಿ ಈಗ ಹೇಗೆ ರೆಡಿ ಆಗಿದೆ ಅಂತ. ನೋಡಿ ಸೆಕೆಂಡ್ ಸ್ಟೆಪ್ನಲ್ಲಿ ಸಿಂಪಲ್ 4 ಚೈನ್ ತಗೊಂಡು ಬೀಡ್ ಲೆಫ್ಟ್ನಲ್ಲಿ ಲಾಕ್ ಮಾಡಿರೋದು ರೆಡಿ ಆಗಿದೆ. ಈಗ ನೆಕ್ಸ್ಟ್ ಡಿಸೈನ್ನ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಸೇಮ್ ಥ್ರೆಡ್ನಲ್ಲೇ ಪಿಂಕ್ ಕಲರ್ ಥ್ರೆಡ್ ಸೇಮ್ ಥ್ರೆಡ್ನ ತೊಗೊಂಡಿದ್ದೀನಿ. ಅಲ್ಲಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗ್ನಲ್ಲಿ ನಾವು ಪಿಂಕ್ ಎಲ್ಲಿ ಲಾಕ್ ಮಾಡಿದ್ವಿ ಅದರೊಳಗಡೆ ಮತ್ತೆ ಥ್ರೆಡ್ನ ಲಾಕ್ ಮಾಡ್ಕೊತಾ ಹೋಗೋಣ. ನೋಡಿ ನಾನು ಥ್ರೆಡ್ ಇಲ್ಲಿ ನಾಟ್ ಹಾಕ್ಕೊಂಡಿದ್ನಲ್ಲ ಅದನ್ನು ಬ್ಯಾಕ್ ಸೈಡ್ ಬರೋದ ರೀತಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕನ್ನು ಮಾಡಿಕೊಂಡು ನಾವಲ್ಲಿ ಸ್ಟಾರ್ಟಿಂಗ್ನಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ಲ ಸೊ ಎಗೇನ್ ನಾವು 4 ಚೈನ್ನ ಹಾಕ್ಕೊಂಡು 4 ಚೈನ್ ಹಾಕಿರೋ ಜಾಗದಲ್ಲೇ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ನ ಮೇಲೆ ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ಈ 4 ಚೈನ್ನ
ನೋಡಿ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ನೆಕ್ಸ್ಟ್ ಪಕ್ಕದಲ್ಲಿರೋ 4 ಚೈನ್ನ ಒಳಗಡೆ ನಾವು ಟೂ ಟೈಮ್ ನಾವು ಅಂದರೆ 4 ಚೈನ್ ಬೇಡ ಅಂತ ನಾನು 2 ಟೈಮ್ ಮಾತ್ರ ಸಿಂಗಲ್ ಲಾಕನ್ನು ಮಾಡ್ಕೊತಾ ಇದ್ದೀನಿ. 4 ಚೈನ್ ಮೇಲೆ 4 ಚೈನ್ 1 ಟೈಮ್ ಹಾಕ್ಕೊಂಡು ಪಕ್ಕದಲ್ಲಿರೋ 4 ಚೈನ್ ಒಳಗಡೆ 2 ಟೈಮ್ ನಾನು ಲಾಕನ್ನು ಮಾಡಿದ ನಂತರ ನೆಕ್ಸ್ಟ್ ಥರ್ಡ್ ಒಂದು ಪಕ್ಕದಲ್ಲಿರೋ 4 ಚೈನ್ನ ಒಳಗಡೆ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಕಂಬಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಡಬಲ್ ಕ್ರೋಶ ನೋಡಿ ಮಾಡ್ತಾ ಇದ್ದೀನಿ, ಒಂದರೊಳಗಿಂದ ಒಂದು ಈ ಥರ ಡಬಲ್ ಕ್ರೋಶ ಮಾಡಿದ ನಂತರ ನಾನಲ್ಲಿ 3 ಟೈಮ್ ನಾನು ಚೈನನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಪಿಕೋಟ್ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ, ಪಿಕೋ ಡಿಸೈನನ್ನು ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಡಬಲ್ ಕ್ರೋಶವನ್ನು ಮಾಡಿದ ನಂತರ ನಾನಲ್ಲಿ 3 ಚೈನ್ನ ಹಾಕ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡಿದ ನಂತರ ಅಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಡಬಲ್ ಕ್ರೋಶ ಮಾಡಿದ ಪಕ್ಕದಲ್ಲಿ. ಅಲ್ಲಿ ನಾವು ನೀಡಲ್ನ ಪಾಸ್ ಮಾಡಿಕೊಂಡು ನಾಟನ್ನು ಹಾಕಿದ್ರೆ ಅಲ್ಲಿ ಪಿಕೋಟ್ ಸ್ಟಿಚ್ ರೆಡಿ ಆಗುತ್ತೆ. ನೋಡಿ ಕಾಣಿಸ್ತಿದೆಯಲ್ಲ, ಇದೇ ರೀತಿ ನಾವು ಒಟ್ಟು ನನಗೆ 8 ಪಿಕೋಟ್ ಸ್ಟಿಚ್ಚನ್ನು ಹಾಕ್ಕೊತೀನಿ. ನೋಡಿ ಕಾಣಿಸ್ತಿದೆಯಲ್ಲ, ಇದೇ ರೀತಿ ನಾವು ನೀಡಲ್ ಮೇಲೆ ಪಾಸ್ ಮಾಡಿ ಮತ್ತೆ ಲಾಕನ್ನು ಮಾಡಿದ ನಂತರ ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನ್ನ ಹಾಕ್ಕೊಂಡು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಸ್ಪೇಸ್ ಇರೋ ಜಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ನಾವು ಅಲ್ಲಿ ಲಾಕನ್ನು ಮಾಡಿಕೊಂಡ್ರೆ ಅಲ್ಲೊಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇದೊಂದು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ನೋಡಿ ರೆಡಿಯಾಗಿದೆ. ಇದೇ ರೀತಿ ನಾವು 8 ಸ್ಟಿಚ್ಚನ್ನು ಹಾಕ್ಕೋಬೇಕು ನೀಡಲ್ನ ಮೂಲಕ ಕ್ರೋಶನಲ್ಲಿ. ಆಗ ಒಂದು ಡಿಸೈನ್ ನಮಗೆ ಆರ್ಚ್ ಥರ ಕ್ರಿಯೇಟ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಇದೇ ರೀತಿ ನಾವು 8ಅನ್ನು ಮಾಡ್ಕೋಬೇಕು. ನಾವು ಲಾಕನ್ನು ಮಾಡ್ಕೋಬೇಕಾದ್ರೆ ನಾವು 6 ಎಳೆ ದಾರವನ್ನು ತೊಗೊಂಡಿದ್ವಲ್ಲ, ಅಲ್ಲೇನಾದರೂ ಮಿಸ್ ಆಗ್ಬೋದು, ಚಾನ್ಸಸ್ ಇರುತ್ತೆ. ಸೊ ನಾವಲ್ಲಿ ಸ್ಲೋ ಆಗಿ ಮಾಡ್ಕೋಬೇಕು. ನಿಧಾನವಾಗಿ 6 ಎಳೆಯನ್ನು ತೊಗೋಬೇಕು, ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಗುಂಡಿ ಈ ಥರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಎಡಿಟ್ ಮಾಡಿಲ್ಲ, ಅದನ್ನು ಕಟ್ ಮಾಡಿಲ್ಲ. ಏನಾದ್ರು ಪ್ರಾಬ್ಲಮ್ ಅಂದರೆ ಆ ಪ್ರಾಬ್ಲಮ್ನ ತೋರಿಸೋಣ ಅಂತ. ಸೊ ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ನಿಧಾನವಾಗಿ ನೀಡಲ್ನ ಮೂಲಕ 6 ಎಳೆಯನ್ನು ನಾವು ತೊಗೋಬೇಕು. ತೊಗೊಂಡಿದ ನಂತರ ನಾವು ಅಲ್ಲಿ ಡಬಲ್ ಕ್ರೋಶ ಮಾಡಿದ ನಂತರ 3 ಚೈನನ್ನು ಹಾಕ್ಕೊಂಡು ಮತ್ತೆ ಹೇಗೆ ನೀಡಲ್ನ ಮೂಲಕ ನಾವು ಸಿಂಗಲ್ ಹಾಗೇನೆ ಡಬಲ್ ಕ್ರೋಶ ಅಲ್ಲ ನೀಡಲ್ನ ಮೂಲಕ ಮತ್ತೆ ಅದನ್ನು ಥ್ರೆಡನ್ನು ತೊಗೊಂಡು ಲಾಕ್ ಮಾಡಿದ್ರೆ ಅಲ್ಲೊಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಅದು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ, ಪಿಕೋಟ್ ಡಿಸೈನ್. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ನಾನಿಲ್ಲಿ 8 ಡಿಸೈನ್ನ ಮಾಡ್ಕೊಂಡಿದ್ದೀನಿ. 8 ಆರ್ಚ್ ಅಂತಲೇ ಹೇಳ್ಬೋದು. 8 ಡಿಸೈನ್ ರೆಡಿಯಾಗಿದೆ. ನೋಡಿ ನಿಧಾನವಾಗಿ ಇದೇ ರೀತಿ ಮಾಡ್ಕೊತಾ ಹೋಗಬೇಕು. ಕಾಣಿಸ್ತಿದೆಯಲ್ಲ, ನಾನು ಕೌಂಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಟೋಟಲ್ 8ಅನ್ನು ಮಾಡ್ಕೋಬೇಕು. ತುಂಬ ಜಾಸ್ತಿ ಮಾಡಿದ್ರೆ ಅಲ್ಲಿ ಡಿಸೈನ್ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಡಿಸೈನ್ ಎಷ್ಟು ತುಂಬ ಟೈಟಾಗೂ ಮಾಡಬಾರ್ದು, ಅಂತ ತುಂಬ ಬಿಡಿ ಬಿಡಿಯಾಗೂ ಸಹ ಡಿಸೈನ್ನ ಮಾಡಬಾರ್ದು. ಅವಾಗ ತುಂಬ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ, ಸ್ವಲ್ಪ ಲೂಸ್ ಆಗಿ ಡಿಸೈನ್ಸ್ ಕಾಣಿಸುತ್ತೆ. ಸೊ ನಾವು ಅದಕ್ಕೆ ಅಟ್ಲೀಸ್ಟ್ ನಾನಲ್ಲಿ 4 ಚೈನ್ ತೊಗೊಂಡಿದ್ದೀನಿ ಅಂದರೆ ನಾನಲ್ಲಿ 8 ಡಿಸೈನ್ನ ಹಾಕ್ಕೊಂಡಿದ್ದೀನಿ, 8 ಪಿಕೋಟ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನೀವು 6 ಚೈನ್ ತೊಗೊಂಡಿದ್ರೆ 12 or 13 ಹಾಕ್ಕೋಬೋದು. ಸೊ ನಾನಿಲ್ಲಿ 4 ಚೈನ್ ತೊಗೊಂಡು ಲಾಕ್ ಮಾಡಿರೋದ್ರಿಂದ ಸೆಕೆಂಡ್ ಸ್ಟೆಪ್ನಲ್ಲಿ ಇಲ್ಲ ನಾನು 8ಅನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನಿಧಾನವಾಗಿ ಇದೇ ರೀತಿ ನಾವು 8 ಡಿಸೈನನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಪಕ್ಕದಲ್ಲಿ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ 4 ಚೈನ್ಗೆ ನಿಮಗೆ ಬೇಸ್ ಸೆಕೆಂಡ್ ಡೌಟ್ ಆಗಬಾರ್ದು, ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನಾನು ಕಂಪ್ಲೀಟ್ ಡಿಸೈನ್ಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಈಗ ನನ್ನ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕನ್ನು ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನೋಡಿ ಲಾಕ್ ಆಗಿದೆ. ನಂತರ ನಾವು ಪಕ್ಕದಲ್ಲಿರೋ 4 ಚೈನ್ನ ಮೇಲೆ 4 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಅಗೇನ್ ನಾವು ಇನ್ನೊಂದು ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿದ್ದು ಆಗಿದೆ. ಡಿಸೈನ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಈಗ ಅಗೇನ್ ನಾವು ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 4 ಚೈನನ್ನು ಹಾಕ್ತಾ ಇದ್ದೀನಿ. 3 ಚೈನ್ 4 ಚೈನ್ ಈ ಥರ ನೋಡಿ, ಈ ಥರ ಮಿಸ್ ಆಗಿ ನೀಡಲಿಂದ ಸ್ಕಿಪ್ ಆದಾಗ ಅಗೇನ್ ನಾವು ಅದನ್ನು ನಿಧಾನವಾಗಿ ತಗೋಬೇಕು. ಸೊ ಇಲ್ಲಿ 4 ಚೈನ್ ಹಾಕ್ಕೊಂಡು 4 ಚೈನ್ ಮೇಲೆ 4 ಚೈನನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಹೀಗೆ ನಾವು ಇದೇ ರೀತಿ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ಮತ್ತೆ ನಾವು 4 ಚೈನ್ ಒಳಗಡೆ 2 ಟೈಮ್ ಸಿಂಗಲ್ ಲಾಕನ್ನು ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ 4 ಚೈನ್ ಮೇಲೆ 4 ಚೈನ್ ತೊಗೊಂಡಿದ ನಂತರ ಮತ್ತೆ ಅಗೇನ್ 4 ಚೈನ್ ಒಳಗಡೆ ನಾವು 2 ಟೈಮ್ ಮಾತ್ರ ಸಿಂಗಲ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅಗೇನ್ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡ್ರೆ ಅದನ್ನು ಡಬಲ್ ಕ್ರೋಶ, 2 ಟೈಮ್ ತೊಗೊಂಡ್ರೆ ತ್ರಿಬಲ್ ಕ್ರೋಶ. ನಾನಿಲ್ಲಿ 1 ಟೈಮ್ ತೊಗೊಂಡಿರೋದ್ರಿಂದ ಡಬಲ್ ಕ್ರೋಶ ಮಾಡಿಕೊಂಡು ಡಬಲ್ ಕ್ರೋಶ 1 ಟೈಮ್ ಆದ ನಂತರ 3 ಚೈನ್ ಹಾಕ್ಕೊಂಡು ಅಲ್ಲಿ ಪಿಕೋಟ್ ಸ್ಟಿಚ್ಚನ್ನು ರೆಡಿ ಮಾಡ್ಕೊತೀವಿ. ಪಿಕೋಟ್ ಡಿಸೈನ್ ರೆಡಿ ಆಗುತ್ತೆ. ಈ ಡಿಸೈನ್ನ ಬಂದ್ಬಿಟ್ಟು ನಾವಿಲ್ಲಿ 8 ಡಿಸೈನನ್ನು ಇದೇ ರೀತಿ ಮಾಡ್ಕೋಬೇಕು.
ನಿಧಾನವಾಗಿ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊಂಡು ಎರಡರಿಂದ ಒಂದು ನೀಡಲನ್ನು ಪಾಸ್ ಮಾಡಿ ಲಾಕನ್ನು ಮಾಡಿಕೊಂಡು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕ್ಕೊಂಡು ನಾವಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ, ನೀಡಲ್ನ ಅದ್ರ ಮಧ್ಯದಲ್ಲಿ ತೋರಿಸಿ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಒಂದು ಪಿಕೋಟ್ ಸ್ಟಿಚ್ ರೆಡಿ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ನಿಧಾನವಾಗಿ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ 8 ಡಿಸೈನನ್ನು ಮಾಡ್ಕೋಬೇಕು. ಏಕೆ ನಾನು 4 ಚೈನ್ ಹಾಕ್ಕೊಂಡಿರೋದ್ರಿಂದ 4 ಚೈನ್ ಒಳಗಡೆ 8 ಪಿಕೋಟ್ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ನಿಧಾನವಾಗಿ ಈ ಡಿಸೈನನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ, ನಿಮಗೆ 3 ಚೈನ್ ಹಾಕ್ಕೊಂಡಿದ್ದೀನಿ, ಪಿಕೋಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ನೀವು 4 to 5 ಚೈನ್ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೋದು, ಪಿಕೋಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಲೆಂತಿಯಾಗಿ ಬೇಡ ಅಂತ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು ಪಿಕೋಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ನಿಧಾನವಾಗಿ ಇದೇ ರೀತಿ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ನಿಧಾನವಾಗಿ ಪಿಕೋಟನ್ನು ಹಾಕ್ಕೊತಾ ಹೋಗೋಣ. ನಿಧಾನವಾಗಿ ಇದೇ ರೀತಿ ಹಾಕ್ಕೊತಾ ಹೋಗೋಣ. ಫ್ರೆಂಡ್ಸ್, ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ಕಮೆಂಟ್ಸ್ನಲ್ಲಿ ಕೇಳ್ಬೋದು. ಇನ್ನೂ ಡಿಸೈನ್ ಇನ್ನೂ ಸ್ವಲ್ಪ ಸ್ಲೋ ಆಗಿ ಮಾಡಬೇಕಾ, ಇಲ್ಲ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ಬೇಕಾ, ಏನಾದರೂ ಡೌಟ್ ಇದ್ದರೆ ಡಿಸೈನ್ ಬಗ್ಗೆ ಕೇಳಿ, ನಾನು ಅಲ್ಲಿ ಕಮೆಂಟ್ಸ್ನಲ್ಲಿ ನಿಮಗೆ ರಿಪ್ಲೈನ ಮಾಡ್ತೀನಿ. ನಿಮಗೆ ಇನ್ನೂ ಇದೇ ರೀತಿ ತುಂಬ ಚೆನ್ನಾಗಿರೋ ಅಂತಹ ಬ್ರೈಡಲ್ ಡಿಸೈನ್ ಮತ್ತು ಸಿಂಪಲ್ ಬಾರ್ಡರ್ ಡಿಸೈನ್ ಎಲ್ಲ ಇದೇ ರೀತಿ ನಿಮಗೆ ತೋರಿಸ್ತಾ ಇರ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂದಲೇ ನಮಗೆ ಸ್ವಲ್ಪ ಇನ್ನೂ ಒಳ್ಳೆ ಡಿಸೈನ್ನ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ನಾನಿಲ್ಲಿ 8 ಡಿಸೈನ್ ಪಿಕೋಟನ್ನು ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ. ಪಿಕೋಟ್ ಮಾಡಿದ ನಂತರ ಅದನ್ನು ಸಹ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸೇಮ್ ಪಕ್ಕದಲ್ಲಿರುವಂಥ 4 ಚೈನ್ ಒಳಗಡೆ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿರೋ 4 ಚೈನ್ಗೆ ನಾನು ಲಾಕನ್ನು ಒಳಗಡೆ ಲಾಕ್ ಮಾಡ್ತಿದ್ದೀನಿ. ಎಲ್ಲಿಗೆ ಬರುತ್ತೆ ಆ ಸ್ಪೇಸ್ಗೆ ಲಾಕ್ ಮಾಡಿದ ನಂತರ ಮತ್ತೆ ಎಗೇನ್ 4 ಚೈನ್ ಮೇಲೆ ನಾವು ಮತ್ತೆ ಇನ್ನೊಂದು ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ ಒಳಗಡೆ ಲಾಕನ್ನು ಮಾಡಿದ ನಂತರ ಮತ್ತೆ ಎಗೇನ್ ನಾವು ಕಂಪ್ಲೀಟ್ ಇದೇ ರೀತಿ ಡಿಸೈನನ್ನು ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಕಂಪ್ಲೀಟ್ ಡಿಸೈನ್ ಹೇಗೆ ರೆಡಿಯಾಗಿದೆ ಅನ್ನೋದು ಸಹ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 3 ಡಿಸೈನ್ ಬರೋ ಥರ ಮಾಡ್ಕೊಂಡಿದ್ದೀನಿ, ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ. ಸ್ಯಾರಿ ಆಗಿದ್ರೆ ಕಂಪ್ಲೀಟ್ ಸ್ಯಾರಿಗೆ ನಿಮಗೆ ಹಾಕಿದ್ದನ್ನು ತೋರಿಸ್ತಾ ಇದ್ದೆ. ಸೊ ಇಲ್ಲಿ ನಾನು ಮಧ್ಯ ಸ್ಪೇಸ್ ಇದೆಯಲ್ಲ 4 ಚೈನ್ ಅಲ್ಲಿ ನಾನು ಕುಚ್ಚನ್ನು ಹಾಕ್ಕೊತೀನಿ. ಕುಚ್ಚು ಹಾಕಿದ ನಂತರ ಹೇಗೆ ನಿಮಗೆ ಕಾಣಿಸುತ್ತೆ ಅನ್ನೋದು ಸಹ ನಾನು ತೋರಿಸ್ತೀನಿ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ನೀವು ಸ್ಯಾರಿಗೆ ಹಾಕೋದ್ರಿಂದ ಗುಡ್ ಲುಕ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಕ್ಯೂಟಾಗಿ ಬ್ರೈಡಲ್ ಲುಕ್ಕನ್ನು ಸಹ ಕೊಡುತ್ತೆ ಈ ಡಿಸೈನ್. ನೋಡ್ತಾ ಇರಿ ನಾನು ಮಾಡ್ತಿರೋ ವೀಡಿಯೋಸ್ನೆಲ್ಲ. ಹಾಗೆ ನಿಮ್ಮ ಲೈಕ್ ಮತ್ತು ಸಪೋರ್ಟ್ ನನಗೆ ಬೇಕು. ಫ್ರೆಂಡ್ಸ್, ನೋಡಿ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ನೋಡಿ, ಮನೆಯಲ್ಲಿ ತೋರಿಸಿ ಹೇಗೆ ಬಂದಿದೆ.